ನಮಸ್ಕಾರ. ಸಲ್ಮಾನ್ ಖಾನ್ಗೆ ಮತ್ತೆ ಜೀವ ಬೆದರಿಕೆ. ಮನೆ ಸುತ್ತ ಬುಲೆಟ್ ಪ್ರೂಫ್ ಗ್ಲಾಸ್ ಹಾಕಿಸಿದ್ದಾರೆ ಸಲ್ಲುಬಾಯ್. ಮತ್ತಷ್ಟು ಕಗ್ಗಂಟಾಗಿದೆ ಸಲ್ಮಾನ್ ಸಾರ್ವಜನಿಕ ಜೀವನ. ಬುಲೆಟ್ ಪ್ರೂಫ್ ಕಾರು, ಬುಲೆಟ್ ಪ್ರೂಫ್ ಮನೆಯೊಳಗೆ ಸಲ್ಲು ಜೀವನ. ಸ್ವತಂತ್ರ ಹಕ್ಕಿಯಾಗಿದ್ದಂತಹ ಸಲ್ಮಾನ್ ಖಾನ್ ಈಗ ಪಂಜರದ ಹಕ್ಕಿ. ಸುತ್ತಮುತ್ತ 10 ಸೆಕ್ಯೂರಿಟಿ. ಸಲ್ಲುಗೆ ಜೀವ ಬೆದರಿಕೆ ಹಾಕಿದವರು ಯಾರು? ಯಾಕೆ ಸಲ್ಮಾನ್ ಜೀವನ ನರಕ ಆಯಿತು? ಈ ವಿಡಿಯೋದಲ್ಲಿ ಆ ಬಗ್ಗೆ ನೋಡ್ತಾ ಹೋಗೋಣ. ನಿಮಗೆ ನೆನಪಿರಬಹುದು, 2024ರ ಏಪ್ರಿಲ್ನಲ್ಲಿ, ಅಂದರೆ ಕಳೆದ ವರ್ಷ ಏಪ್ರಿಲ್ನಲ್ಲಿ 2 ಬೈಕ್ಗಳಲ್ಲಿ ಬಂದಿದ್ದಂತಹ ಇಬ್ಬರು ಆರೋಪಿಗಳು ಮುಂಜಾನೆ 5 ಗಂಟೆ ಸಮಯ ಮುಂಬೈನ ಬಾಂದ್ರಾದಲ್ಲಿರುವಂತಹ ಸಲ್ಮಾನ್ ಖಾನ್ರ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಎದುರುಗಡೆ 4 ಸುತ್ತು ಗುಂಡು ಹಾರಿಸಿ ಅಲ್ಲಿಂದ ಪರಾರಿಯಾಗಿದ್ರು. ಅದಾದ ಮೇಲೆ ಸಲ್ಮಾನ್ ಮನೆ ಸುತ್ತ ಭಾರೀ ಭದ್ರತೆಯನ್ನು ಹೆಚ್ಚಿಸಲಾಯಿತು. ಈ ಈದ್ ಹಬ್ಬದಂದು ಕೂಡ ಅದೇ ಸಂಪ್ರದಾಯದಂತೆ ತಮ್ಮ ಮುಂಬೈನ ಗ್ಯಾಲಕ್ಸಿ ಮನೆಯಿಂದ ಹೊರಗಡೆ ಬಂದು ಬುಲೆಟ್ ಪ್ರೂಫ್ ಗಾಜಿನ ಬಾಗಿಲೊಳಗೆ ನಿಂತು ತಮ್ಮ ಅಭಿಮಾನಿಗಳಿಗೆ ಕೈ ಬೀಸಿ ಶುಭಾಶಯ ತಿಳಿಸಿದ್ರು. ಅಂತಹ ಪರಿಸ್ಥಿತಿ ಸಲ್ಮಾನ್ಗೆ ಒದಗಿದೆ. ಬಾಂದ್ರಾದಲ್ಲಿನ ನಿವಾಸದ ಮೇಲೆ ದುಷ್ಕರ್ಮಿಗಳು ನಡೆಸಿದಂತಹ ಹಲವು ಸುತ್ತಿನ ಗುಂಡಿನ ದಾಳಿಯ ಘಟನೆಗೆ ನಿಖರವಾಗಿ 1 ವರ್ಷ ಆಗ್ತಾ ಇದೆ. ಮತ್ತೆ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಸಂದೇಶ ಬಂದಿದೆ. ಈ ಬಾರಿ ವರ್ಲಿಯಲ್ಲಿರುವಂತಹ ಮುಂಬೈ ಸಾರಿಗೆ ಇಲಾಖೆ ವಾಟ್ಸಪ್ ಸಂಖ್ಯೆಗೆ ಈ ಮೆಸೇಜ್ ಬಂದಿರೋದು. ಸಲ್ಮಾನ್ ಖಾನ್ ನಿವಾಸಕ್ಕೆ ನುಗ್ಗಿ ಅವರನ್ನು ಹತ್ಯೆ ಮಾಡ್ತೀವಿ, ಅವರ ಕಾರನ್ನು ಬಾಂಬ್ನಿಂದ ಸ್ಫೋಟಿಸ್ತೀವಿ ಅಂತ ಬೆದರಿಕೆಯೊಡ್ಡಿದ್ದಾರೆ. ಈ ಘಟನೆ ಬೆನ್ನಿಗೆ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ವರ್ಲಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಬೆದರಿಕೆ ಸಂದೇಶದ ಮೂಲ ಮತ್ತು ಅದರ ನೈಜತೆ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಸಲ್ಮಾನ್ ಖಾನ್ಗೆ ಬೆದರಿಕೆ ಹಾಕ್ತಾ ಇರೋದು ಯಾರು? ಅದೊಂದು ಗ್ಯಾಂಗ್, ಅದೇ ಬಿಷ್ನಾಯ್ ಗ್ಯಾಂಗ್. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರು ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ನಾಯ್ ಗುಂಪಿನಿಂದ ಕಳೆದ ಹಲವು ವರ್ಷಗಳಿಂದ ಈ ರೀತಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಜೀವ ಬೆದರಿಕೆಗಳನ್ನು ಎದುರಿಸ್ತಾ ಇದ್ದಾರೆ. ಯಾಕೆ? 98ರ ಸಮಯ ತಮಗೆ ಗೊತ್ತಿರಬಹುದು, ಕೃಷ್ಣಮೃಗ ಬೇಟೆ ಪ್ರಕರಣ, ಅದರಲ್ಲಿ ಸಲ್ಮಾನ್ ಖಾನ್ ಭಾಗಿಯಾಗಿದ್ದಾರೆ, ಆರೋಪ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಅವರನ್ನು ಈ ಬಿಷ್ನಾಯ್ ಗ್ಯಾಂಗ್ ಗುರಿಯಾಗಿಸ್ಕೊಂಡಿದೆ. ಯಾಕೆ ಅಂತ ನೋಡ್ತಾ ಹೋದರೆ, ಬಿಷ್ನಾಯ್ ಸಮುದಾಯ ಈ ಜಿಂಕೆಯನ್ನು ಪವಿತ್ರ ಅಂತ ಪರಿಗಣಿಸುತ್ತೆ. ಹಾಗಾಗಿ ಸಲ್ಮಾನ್ ಖಾನ್ ಮಾಡಿದಂಥ ಈ ಬೇಟೆಯನ್ನು ಖಂಡಿಸಿ ಅವರ ಹತ್ಯೆಗೆ ಸಂಚು ರೂಪಿಸಿದ್ದೀವಿ ಅಂತ ಈ ಗ್ಯಾಂಗ್ ಹೇಳ್ಕೊಳ್ತಾ ಇದೆ. ಕೃಷ್ಣ ಮೃಗವನ್ನು ಬೇಟೆಯಾಡಿದ ಆರೋಪಕ್ಕೆ ದೇವಾಲಯವೊಂದಕ್ಕೆ ಭೇಟಿ ಕೊಟ್ಟು ಸಾರ್ವಜನಿಕವಾಗಿ ಸಲ್ಮಾನ್ ಕ್ಷಮೆ ಯಾಚಿಸಬೇಕು ಅಥವಾ 5 ಕೋಟಿ ರೂಪಾಯಿ ಮೊತ್ತವನ್ನು ಪಾವತಿಸಬೇಕು, ಹೀಗಂತ 2024ರಲ್ಲಿ ಲಾರೆನ್ಸ್ ಬಿಷ್ನಾಯ್ ಗುಂಪು ಮತ್ತೊಮ್ಮೆ ಸಲ್ಮಾನ್ ಖಾನ್ ಅವರಿಗೆ ಬೆದರಿಕೆ ಹಾಕಿತ್ತು. ಕಳೆದ ವರ್ಷದ ಅಕ್ಟೋಬರ್ 30ಕ್ಕೆ 2 ಕೋಟಿ ರೂಪಾಯಿ ಸುಲಿಗೆ ಮೊತ್ತ ಪಾವತಿಸಿ ಅಂತ ಒಬ್ಬ ಅಪರಿಚಿತ ದುಷ್ಕರ್ಮಿ ಬೆದರಿಕೆ ಹಾಕಿದ್ದ. ಅದಕ್ಕೂ ಮುಂಚೆ ನಾನಾಗಲೇ ಹೇಳಿದ ಹಾಗೆ ಇಬ್ಬರು ಅಪರಿಚಿತರು 2024ರಲ್ಲಿ ಪನ್ವೇಲ್ನಲ್ಲಿರುವಂತಹ ಸಲ್ಮಾನ್ ಖಾನ್ ಅವರ ತೋಟದ ಮನೆಗೆ ಅಕ್ರಮವಾಗಿ ಪ್ರವೇಶಿಸುವುದಕ್ಕೆ ಯತ್ನಿಸಿದರು. 23ರಲ್ಲಿ ಗ್ಯಾಂಗ್ಸ್ಟರ್ ಗೋಲ್ಡಿಬಾರ್ನಿಂದ ಜೀವ ಬೆದರಿಕೆಯ ಇಮೇಲ್ ಕೂಡ ಸಲ್ಮಾನ್ ಖಾನ್ಗೆ ಬಂದಿತ್ತು. ಇತ್ತೀಚೆಗೆ ಸಲ್ಮಾನ್ ಖಾನ್ ಅವರ ಬಾಂದ್ರಾ ಫ್ಲಾಟ್ನ ಬಾಲ್ಕನಿಯಲ್ಲಿ ಗುಂಡು ನಿರೋಧಕ ಗಾಜಿನ ಫಲಕವನ್ನು ಅಳವಡಿಸಲಾಗಿದೆ. ಈ ಪರಿ ಸಲ್ಮಾನ್ ಖಾನ್ರನ್ನ ಕಾಡ್ತಾ ಇರುವಂತಹ ಈ ಲಾರೆನ್ಸ್ ಬಿಷ್ನಾಯ್ ಗ್ಯಾಂಗ್ ಯಾರದ್ದು? ಲಾರೆನ್ಸ್ ಬಿಷ್ನಾಯ್ ಪಂಜಾಬ್ನವನು. ಪಂಜಾಬ್ ವಿಶ್ವವಿದ್ಯಾಲಯದಿಂದ LLB ಪೂರ್ಣಗೊಳಿಸ್ತಾನೆ. 2009ರಲ್ಲಿ ಅವನು ಓದ್ತಾ ಇರುವಂಥ ಸಮಯದಲ್ಲೇ ಪಂಜಾಬ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘಟನೆ ಸೇರ್ತಾನೆ. ಈ ರೀತಿ ಸಲ್ಮಾನ್ ಖಾನ್ಗೆ ಕಾಡ್ತಾ ಇರುವಂತಹ ಈ ಬಿಷ್ನಾಯ್ ಗ್ಯಾಂಗ್ನ ಈ ಲಾರೆನ್ಸ್ ಬಿಷ್ನಾಯ್ ಹೇಗೆ ಈತ ಈ ರೀತಿಯ ಒಂದು ಭಯೋತ್ಪಾದನೆ ಕೃತ್ಯಕ್ಕೆ ಇಳಿದದ್ದು? ಆತ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಸಂಘಟನೆಗೆ ಸೇರ್ಕೊಳ್ತಾನಲ್ಲ, ಅಲ್ಲಿ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಆಗಿರ್ತಾನೆ ಗೋಲ್ಡಿಬಾರ್. ಆತನನ್ನು ಭೇಟಿಯಾಗ್ತಾನೆ. ಅವನನ್ನು ಭೇಟಿಯಾದ ಮೇಲೆ ವಿದ್ಯಾರ್ಥಿ ರಾಜಕೀಯದಲ್ಲಿ ತೊಡಕೊಳ್ತಾನೆ. ಲಾರೆನ್ಸ್ ಬಿಷ್ನಾಯ್ನ ಹೆಜ್ಜೆಗಳು ಅಪರಾಧ ಪ್ರಪಂಚದತ್ತ ಆಗ ಹೊರಳೋದು. ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗೋದಕ್ಕೆ ಆರಂಭಿಸ್ತಾನೆ. ಸುಮಾರು 3 ದಶಕಗಳ ನಂತರ ಲಾರೆನ್ಸ್ ಬಿಷ್ನಾಯ್ ಒಬ್ಬ ಭಯೋತ್ಪಾದಕನಾಗಿ ಬದಲಾಗ್ಬಿಡ್ತಾನೆ. ತನ್ನ ಗ್ಯಾಂಗನ್ನು ದೇಶದ ವಿವಿಧ ರಾಜ್ಯಗಳಿಗೆ ವಿಸ್ತರಿಸಿಕೊಂಡು ತುಂಬ ಬಲವಾದ ನೆಟ್ವರ್ಕನ್ನು ಈಗ ಬಿಷ್ನಾಯ್ ಹೊಂದಿರೋದು. ಈತ ಈ ಗ್ಯಾಂಗ್ನಲ್ಲಿ, ಬಿಷ್ನಾಯ್ ಗ್ಯಾಂಗ್ನಲ್ಲಿ ವೃತ್ತಿಪರ ಶೂಟರ್ಗಳಿದ್ದಾರೆ. ಆ ಶೂಟರ್ಗಳು ಪಂಜಾಬ್, ಹರಿಯಾಣ, ರಾಜಸ್ಥಾನ, ದೆಹಲಿ, ಹಿಮಾಚಲ್ ಪ್ರದೇಶ ಹೀಗೆ ಎಲ್ಲ ಕಡೆಗಳಲ್ಲೂ ಈ ಬಿಷ್ನಾಯ್ನ ಆದೇಶದಂತೆ ತಮ್ಮ ಕೆಲಸ ಮಾಡ್ತಾರೆ. ಬಿಷ್ನಾಯ್ನ ನೆಟ್ವರ್ಕ್ ಪ್ರಪಂಚದಾದ್ಯಂತ ಹರಡಿದೆ. ಇವನ ಗ್ಯಾಂಗ್ನಲ್ಲಿ 700ಕ್ಕೂ ಹೆಚ್ಚು ಶೂಟರ್ಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈತನ ವಿರುದ್ಧ ರಾಷ್ಟ್ರೀಯ ತನಿಖಾ ಸಂಸ್ಥೆ, ದೆಹಲಿ ಪೊಲೀಸರು ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಿಷ್ನಾಯ್ ವಿರುದ್ಧ ಕೊಲೆ ಸುಲಿಗೆ ಪ್ರಕರಣ ಸೇರಿದಂತೆ 10ಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಿವೆ.
ಜೊತೆಗೆ ಈತನಿಗೆ ಬಹಳ ದೊಡ್ಡ ಮೈತ್ರಿ ಇದೆಯಲ್ಲ, ಆ ಮೈತ್ರಿ ಬಿಷ್ಣೋಯ್ಗೆ ಆನೆ ಬಲ ತಂದುಕೊಟ್ಟಿದೆ. ಅದೇ ಮೈತ್ರಿಯಿಂದ ಬಿಷ್ಣೋಯ್ ಈಗ ಜೈಲಿನಲ್ಲಿದ್ದಾನೆ ನಿಜ, ಆದರೂ ತನ್ನ ಕೆಲಸ ಮಾಡಿಸ್ತಿದ್ದಾನೆ. ತಾನು ಉದ್ದೇಶಪಟ್ಟಂತಹ ಹತ್ಯೆ, ಸುಲಿಗೆ, ಅದರಿಂದ ಬಂದಂತಹ ಲಾಭವನ್ನು ಎಲ್ರಿಗೂ ಈ ಗ್ಯಾಂಗ್ ಹಂಚ್ಕೊಳ್ಳುತ್ತೆ. ತಮ್ಮ ಮತ್ತು ತಮ್ಮ ಸಮುದಾಯಕ್ಕೆ ಎದುರಾದವರನ್ನು ಹತ್ಯೆ ಮಾಡ್ತೀವಿ ಅಂತ ಪಟ್ಟಿ ತಯಾರಿಸಿದ್ದಾರೆ. ಈವರೆಗೂ ಹಲವರನ್ನು ಹತ್ಯೆ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ಸಲ್ಮಾನ್ ಖಾನ್ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಯಾಕೆ ಅಂತಂದರೆ, ರಾಜಸ್ಥಾನದ ಬಿಷ್ಣೋಯ್ ಸಮುದಾಯಕ್ಕೆ ಅಗೌರವ ತೋರಿದ್ದಾರೆ ಸಲ್ಮಾನ್ ಅನ್ನೋ ಕಾರಣಕ್ಕೆ ಅವರನ್ನು ಹತ್ಯೆ ಮಾಡೋ ಕಾರಣವನ್ನು ಬಿಷ್ಣೋಯ್ ಗ್ಯಾಂಗ್ ಕೊಟ್ಟಿರೋದು. ಕಳೆದ ವರ್ಷ ಏಪ್ರಿಲ್ನಲ್ಲಿ ಬಾಂದ್ರಾ ಮನೆ ಹೊರಗಡೆ ಸಲ್ಮಾನ್ ಖಾನ್ಗೆ ಬೆದರಿಕೆ ಹೊಡೆದ್ರು, ಗುಂಡು ಹಾರಿಸಿದ್ರು ಮನೆಯ ಹೊರಗಡೆ. ಈಗ ಮತ್ತೆ ಬೆದರಿಕೆ ಸಂದೇಶ ಬಂದಿದೆ. ಹೀಗಾಗಿ ಸಲ್ಮಾನ್ ಮನೆಯಲ್ಲೀಗ ಬಿಗಿ ಭದ್ರತೆ, ಪಂಜರದ ಹಕ್ಕಿಯಾಗೋ ಹಾಗಿದೆ ಸಲ್ಮಾನ್. ದೇಶದಲ್ಲಿ ದೊಡ್ಡದಾಗಿ ನೆಟ್ವರ್ಕ್ ಹೊಂದಿರುವಂತಹ ಬಿಷ್ಣೋಯ್ ಗ್ಯಾಂಗ್ ಒಬ್ಬರಾದ ಒಬ್ಬರಂತೆ ಹತ್ಯೆ ಮಾಡ್ತಾ ಬಂದಿರೋದ್ರಿಂದ ಬಾಲಿವುಡ್ ನಟ ಸಲ್ಮಾನ್ ಹತ್ಯೆಗೆ ಹಲವಾರು ಬಾರಿ ಪ್ರಯತ್ನಗಳು ನಡೆದಿದೆ. ಆ ಪ್ರಯತ್ನ ಈ ಗ್ಯಾಂಗ್ ಅಂದ್ಕೊಂಡಂತೆ ಸಫಲ ಆಗಿಲ್ಲ. ಆದರೆ ಅದಕ್ಕಾಗಿ ದೊಡ್ಡ ಸಂಚು ರೂಪಿಸಿರೋದಂತೂ ನಿಜ. ಈಗ ಮತ್ತೆ ಬೆದರಿಕೆ ಒಡ್ಡಿದ್ದಾರೆ. ಹೀಗಾಗಿಯೇ ಸಲ್ಮಾನ್ ಖಾನ್ ಅವರಿಗೆ ಬಿಗಿ ಭದ್ರತೆಯನ್ನು ಕೊಡಲಾಗಿದೆ. ಬಿಷ್ಣೋಯ್ ಗ್ಯಾಂಗ್ನಿಂದ ಸಲ್ಮಾನ್ ಖಾನ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಇದು ಸಲ್ಮಾನ್ ಕುಟುಂಬಸ್ಥರಿಗೆ, ಸಲ್ಮಾನ್ ಖಾನ್ಗೆ, ಸಲ್ಮಾನ್ ಅಭಿಮಾನಿಗಳಲ್ಲಿ ಆತಂಕ ಮೂಡುವಂತೆ ಮಾಡಿದೆ.